ಬರ್ನ್ ಆದ್ಮೇಲೆ ಅದು ಉಪಯೋಗಕ್ಕೆ ಬರಲ್ಲ ಅಲ್ವಾ? ಆದ್ರೆ ಈ ಹುಡುಗನ್ಗೆ ವೇಸ್ಟ್ ಆಗಿರೋ ಬಲ್ಬು ಒಂದು ಅಮೂಲ್ಯ ವಸ್ತು. ಯಾಕೆ ಅಂತೀರಾ? ಈತ ಪುಟ್ಟ ಪುಟ್ಟ ಬಲ್ಬ್ಗಳೊಂದಿಗೆ ಜಗತ್ ಪ್ರಸಿದ್ಧ ಕಟ್ಟಡಗಳ ಮಾದರಿಯನ್ನ ಮರುಸೃಷ್ಟಿಸ್ತಾನೆ. ಹೃದಯದ ಭಾವನೆಗಳನ್ನ ಇಂಥ ಕಲಾಕೃತಿಯ ರೂಪದಲ್ಲಿ ವ್ಯಕ್ತಪಡಿಸ್ತಾನೆ. ಬನ್ನಿ ನೋಡೋಣ. ವೆಲ್ಕಮ್ ಟು ಶಬಾಷ್ ಇಂಡಿಯಾ. ಸ್ನೇಹಿತರೆ, ಬಲ್ಬ್ ಅಂದ್ರೆ ಎಲೆಕ್ಟ್ರಿಕ್ ಬಲ್ಬ್ ನ ನಾವು ದಿನ ನೋಡ್ತಾ ಇರ್ತೀವಿ, ದಿನ ಉಪಯೋಗಿಸ್ತಾ ಇರ್ತೀವಿ ನಮ್ಮ ಮನೆಗಳಲ್ಲಿ. ಅದರಿಂದ ನಮ್ಗೆ ಬೆಳಕು ಸಿಗುತ್ತೆ. ಆದ್ರೆ ಈ ಬಲ್ಬ್ ನ ಒಳಗಡೆ ಒಂದು ಕಲಾಕೃತಿನ ರೆಡಿ ಮಾಡ್ಬೋದಾ? ಹೌದು ಅಂತಾರೆ ವಿಜಯ್ ಪವಾರ್ ಅವರು. ಅವ್ರು ಎಷ್ಟೊಂದು ಕಲಾಕೃತಿಗಳನ್ನ ಬಲ್ಬ್ ಒಳಗಡೆನೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಹಿ ಇಸ್ ಅ ಲಿಮ್ಕಾ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಹೋಲ್ಡರ್. ಯಾಕೆ ಗೊತ್ತಾ? ಅವರು ಒಂದು ಕ್ಯಾಲ್ಕುಲೇಟರ್ ನ ತಗೊಂಡು ಅದ್ರಲ್ಲಿರೋ ಪಾರ್ಟ್ಸ್ ನೆಲ್ಲ ಸೆಪರೇಟ್ ಮಾಡಿ ಅದನ್ನ ಒಂದು ಬಲ್ಬ್ ಒಳಗಡೆ ಹಾಕಿ ಮತ್ತೆ ಅಸೆಂಬಲ್ ಮಾಡಿ ಅದು ವರ್ಕ್ ಆಗೋ ತರ ಮಾಡಿದ್ದಾರೆ. ಇಸ್ಂಟ್ ಇಟ್ ರಿಯಲಿ ಗ್ರೇಟ್? ನಿಜವಾಗ್ಲೂ ಕ್ಯಾಲ್ಕುಲೇಟರ್ ಇಂದ ಪಾರ್ಟ್ಸ್ ತೆಗೆಯೋದು, ಅದನ್ನ ರೀಅಸೆಂಬಲ್ ಮಾಡೋದು ಸಾಮಾನ್ಯ ಮಾತಲ್ಲ. ಸೊ ಬನ್ನಿ, ಅಂತ ಒಬ್ಬ ಅದ್ಭುತ ಕಲೆಗಾರ, ಕಲಾವಿದ, ನೀವೇನಾದ್ರೂ ಕರೀರಿ, ಗ್ರೇಟ್ ಪರ್ಸನ್ ನ ವಿಲ್ ಮೀಟ್ ನಾವು. ಹಾಯ್ ವಿಜಯ್. ಹಾಯ್ ಮೇಡಮ್. ಸೊ ಹೇಗಿದ್ದೀರಾ? ಚೆನ್ನಾಗಿದೆ. ಸೊ ಯಾವ ಊರಿಂದ ಬಂದಿದ್ದೀರಾ ನೀವು? ನಾನು ಬಾಗಲಕೋಟ್ ಡಿಸ್ಟ್ರಿಕ್ಟ್ ಜಮಖಂಡಿ ತಾಲೂಕು ಹುಣ್ಣೂರು ಅಂತ ಒಂದು ಗ್ರಾಮದಿಂದ ಬಂದಿದ್ದೀನಿ. ಸೊ ಈ ರೀತಿ ಬಲ್ಬ್ ಮಾಡೆಲ್ಸ್ ನ ನೀವು ಕ್ರಿಯೇಟ್ ಮಾಡ್ತಾ ಇದ್ರಲ್ಲ, ಸೊ ಬಲ್ಬ್ ಇಂದಾನೆ ಯಾಕೆ ಕ್ರಿಯೇಟ್ ಮಾಡ್ಬೇಕು ಅನ್ಸ್ತು? ಮುಂಚೆ ಹೊರಗಡೆ ಈ ಥರ್ಮೋಕೋಲಿಂದ ಮನೆ ಮಾಡೋದು, ಆಮೇಲೆ ಟ್ರೈನ್ ಮಾಡೋದು, ಬಸ್ ಮಾಡೋದು, ಈ ರೀತಿ ಮಾಡ್ತಾ ಇದ್ದೆ. ಅದು ಒಂದ್ ತಿಂಗಳಾಗಷ್ಟರಲ್ಲಿ ಡ್ಯಾಮೇಜ್ ಆಗಿರೋದು ಅದೊಂದಿತ್ತು. ಆಮೇಲೆ ಮನೇಲಿ ಒಂದ್ 4-5 ಸುಟ್ ಬಲ್ಬ್ಗಳಿದ್ವು. ಅದನ್ನ ವೇಸ್ಟ್ ಮಾಡೋದೇನಂತ ಅದ್ರ ಮೇಲ್ಗಡೆ ಪೇಂಟಿಂಗ್ ಎಲ್ಲ ಮಾಡಿದೆ. ಬಟ್ ಅದ್ರ ಒಳಗಡೆ ಏನಾದ್ರು ಮಾಡ್ಬೋದು ಅಂತ ಮೇಲ್ಗಡೆ ಟ್ಯಾಪ್ ಓಪನ್ ಮಾಡ್ಬಿಟ್ಟು ಅದಕ್ಕೆ ಹೋಲ್ ಇಟ್ಕೊಂಡು ಈ ರೀತಿ ಮಾಡ್ಬೇಕಂತ ಒಂದು ಪ್ಲಾನ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ದು. ಇವಾಗ ಈ ರೀತಿ ತಾಜ್ ಮಹಲ್, ಗೋಲ್ ಗುಂಬಜ್ ಮಾಡೋದಕ್ಕೆ ಸ್ಫೂರ್ತಿ ಆಯ್ತು ಮೇಡಮ್. ಸೊ ಸುಮಾರು ಎಷ್ಟು ಮಾಡೆಲ್ಸ್ ನ ತಯಾರಿ ಮಾಡಿದ್ರೆ ಇಲ್ಲಿ ತನಕ? 500 ಮಾಡೆಲ್ ತಯಾರಿ ಮಾಡಿದ್ದೀನಿ. 2000 ಬಲ್ಬ್ ಕಲೆಕ್ಟ್ ಮಾಡಿದ್ದೀನಿ ಮೇಡಮ್. ಸೊ ವಿಜಯ್ ಅವರೇ, ಇವತ್ತು ನಮ್ಮ ಶಬಾಷ್ ಇಂಡಿಯಾ ಕಾರ್ಯಕ್ರಮದಲ್ಲಿ ಏನ್ ಮಾಡ್ಬೇಕಂತಿದ್ರೆ, ಐ ಕ್ಯಾನ್ ಸಿ ಬಲ್ಬ್ಸ್ ಇದೆ, ಮತ್ತೆ ಎಷ್ಟೊಂದು ಈ ಪೇಂಟ್ ಬಾಕ್ಸ್ ಇದೆ, ಮತ್ತೆ ಎಷ್ಟೊಂದು ಈ ಪೇಪರ್ಸ್, ಸ್ಮಾಲ್ ಕಾರ್ಡ್ಸ್ ಎಲ್ಲ ಇದೆ. ಏನ್ ಮಾಡ್ತಾ ಹೋಗ್ತಾ ಇದರಿಂದ? ಮೇಡಮ್, ನಾನು ನಿಮ್ಮ ಎದುರುಗಡೆ ಒಂದು 5 ಮಾಡೆಲ್ ಮಾಡ್ತಾ ಇದ್ದೇನೆ. ಬಲ್ಬ್ ಒಳಗಡೆ, ಬಲ್ಬ್ ಹೊರಗಡೆ, ಬಲ್ಬ್ ಒಳಗಡೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಮಾಡ್ತಾ ಇದ್ದೇನೆ. ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಮಾಡ್ತೀರಾ? ಹೌದು ಮೇಡಮ್. ಓ, ದಟ್ಸ್ ರಿಯಲಿ ಗ್ರೇಟ್. ಯಾಕಂದ್ರೆ ಕಣ್ ಬಿಟ್ಕೊಂಡು ನಾವೊಂದು ಕ್ರಾಫ್ಟ್ ಪೀಸ್ ತಯಾರು ಮಾಡ್ಬೇಕಂದ್ರೇನೆ ಎಷ್ಟು ಕಷ್ಟ ಇದೆ. ಅಂಥದ್ರಲ್ಲಿ ನೀವು ಕಣ್ ಮುಚ್ಕೊಂಡು ಒಂದು ಕ್ರಾಫ್ಟ್ ನ ರೆಡಿ ಮಾಡ್ತೀರಾ ಅಂದ್ರೆ ಇಟ್ಸ್ ರಿಯಲಿ ಸೂಪರ್ಬ್ ಅಂತ ಹೇಳ್ಬೋದು. ಹಾಗಾದ್ರೆ ರೆಡಿನಾ ನೀವು? ರೆಡಿ. ಸೊ ಎಲ್ಲ ನಿಮ್ಗೆ ಏನೇನ್ ಬೇಕೋ ವಸ್ತುಗಳೆಲ್ಲ ತಯಾರಿದೆ. ಸೊ ಗೋ ಫಾರ್ ಇಟ್. ಓಕೆ.
ಗಣೇಶ ಬಲ್ಬ್ನೊಳಗೆ ಕೂತಿದೆ. ಅದು ಕಲರ್ಫುಲ್ ಆಗಿ ಕಾರ್ಡ್ಬೋರ್ಡ್ಸ್ ಎಲ್ಲ ಫಿಕ್ಸ್ ಮಾಡಿ ನಿಜವಾಗ್ಲೂ ಒಂದೊಂದೇ ಕಾರ್ಡ್ಬೋರ್ಡ್ ಶೀಟ್ ನ ಬಲ್ಬ್ ಒಳಗಡೆ ಹಾಕಿ ಅದನ್ನ ಕರೆಕ್ಟ್ ಆದ ಜಾಗದಲ್ಲಿ ಫಿಕ್ಸ್ ಮಾಡೋದಿದೆಯಲ್ಲ, ತುಂಬಾ ಪೇಷನ್ಸ್ ಬೇಕು, ತುಂಬಾನೇ ಡಿಫಿಕಲ್ಟ್ ಅಂತ ಹೇಳ್ಬೋದು. ಬಹುಶಃ ಥಾಮಸ್ ಅಲ್ವಾ ಎಡಿಸನ್ ಬಲ್ಬ್ ಕಂಡಿಡ್ದಿದ್ದಾಗ ಈ ತರ ಒಂದು ಕ್ರಾಫ್ಟ್ ಪೀಸ್ ಕೂಡ ರೆಡಿ ಮಾಡ್ಬೋದು ಬಲ್ಬಿಂದ ಅಂತ ಅವ್ರಿಗೆ ಗೊತ್ತೇ ಇರ್ಲಿಲ್ಲ ಅನ್ಸುತ್ತೆ. ವೆರಿ ಗುಡ್ ವಿಜಯ್. ವಿಜಯ್, ನಿಮ್ಮ ಎಲ್ಲಾ ಕ್ರಾಫ್ಟ್ ಪೀಸಸ್ ತುಂಬಾನೇ ಚೆನ್ನಾಗಿದೆ. ಅದು ಮನೆ ಇರ್ಬೋದು, ಗಣೇಶ ಇರ್ಬೋದು, ರಿಯಲಿ ಕ್ಯೂಟ್ ದೇ ಆರ್. ಹಾಗೆ ನಮ್ಮ ಕಡೆಯಿಂದ ಜೀ ಕನ್ನಡದ ಪರವಾಗಿ ನಿಮ್ಗೋಸ್ಕರ ಈ ನೆನಪಿನ ಕಾಣಿಕೆ. ಥ್ಯಾಂಕ್ಸ್ ಮ್ಯಾಮ್. ನೋಡಿದ್ರ ಫ್ರೆಂಡ್ಸ್, ಕಸದಿಂದ ರಸ ಅನ್ನೋ ಮಾತನ್ನ ಈ ಹುಡುಗ ಹೇಗ್ ಪ್ರೂವ್ ಮಾಡ್ಬಿಟ್ಟ ಅಂತ. ಗುಡ್, ಶಬಾಷ್ ವಿಜಯ್ ಪವಾರ್, ಶಬಾಷ್ ಇಂಡಿಯಾ.